ಬೆಳಗ್ಗೆ ಎದ್ದ ತಕ್ಷಣ ಶುಗರ್ ಲೆವೆಲ್ ಹೆಚ್ಚಾಗಬಾರದೆಂದರೆ ಈ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಎನ್ನುತ್ತಾರೆ ವೈದ್ಯರು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವು ಆಹಾರ ಸೇವನೆಯೊಂದಿಗೆ ಪ್ರಾರಂಭವಾಗುವುದಿಲ್ಲ. ನೀವು ಎದ್ದಾಗ ಅದು ಪ್ರಾರಂಭವಾಗುತ್ತದೆ. ನಿಮ್ಮ ಬೆಳಗಿನ ದಿನಚರಿಯಲ್ಲಿ ಸರಳ ಬದಲಾವಣೆಗಳು ದಿನವಿಡೀ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬೆಂಬಲಿಸಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಲು ನೀವು ಆಹಾರ ಸೇವಿಸುವುದೊಂದೇ ಕಾರಣವಲ್ಲ. ಕಾರ್ಟಿಸೋಲ್, ಅಡ್ರಿನಾಲಿನ್ ಮತ್ತು ಗ್ಲೂಕೋಗನ್ ಸೇರಿದಂತೆ ರಾಸಾಯನಿಕಗಳು ಸಹ ಪರಿಣಾಮ ಬೀರುತ್ತವೆ. ಈ ಮಟ್ಟಗಳು ಸ್ವಾಭಾವಿಕವಾಗಿ ಬೆಳಗಿನ ಜಾವದಲ್ಲಿ ಏರುತ್ತವೆ. ಬೆಳಗಿನ ಜಾವದ ಪರಿಣಾಮ ಎಂದು ಕರೆಯಲ್ಪಡುವ ಈ ವಿಧಾನವು ಮೊದಲ ಬಾರಿಗೆ ಉಪಹಾರ ಸೇವಿಸುವ ಮೊದಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ಸರಳವಾದ ಯೋಜಿತ ಬೆಳಗಿನ ದಿನಚರಿಯು ಈ ಉಲ್ಬಣವನ್ನು ಕಡಿಮೆ ಮಾಡಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಾವಾಗಿಯೇ ಸ್ಥಿರವಾಗಿಡಲು ಸಹಾಯ ಮಾಡುತ್ತವೆಯೇ ಎನ್ನುವುದನ್ನು ವೈದ್ಯರು ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉಪವಾಸದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟಗಳು ಹೆಚ್ಚಿರುತ್ತದೆ. ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಲು ತಮ್ಮ ಕಾರ್ಬೋಹೈಡ್ರೇಟ್ ಸೇವನೆಯ ಮೇಲೆ ಕಣ್ಣಿಡಲು ಮತ್ತು ಮಧುಮೇಹ ಸ್ನೇಹಿ ಊಟವನ್ನು ಆಯ್ಕೆ ಮಾಡಲು ಶ್ರಮಿಸುವ ರೋಗಿಗಳು, ಅದರಲ್ಲೂ ಅವರ ಉಪವಾಸದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟಗಳು ಇನ್ನೂ ತುಂಬಾ ಹೆಚ್ಚಿರುತ್ತವೆ. ಎಎಂ ಚಯಾಪಚಯ ಕ್ರಿಯೆಯ ಅವಧಿಯು ಹೆಚ್ಚಾಗಿ ತಪ್ಪಿ ಹೋಗುತ್ತದೆ ಎಂದು ಅವರು ಹೇಳಿದ್ದಾರೆ. ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಬೆಳಗ್ಗೆ ಎಚ್ಚರವಾದ ನಂತರ ಮೊದಲು 30 ನಿಮಿಷಗಳಲ್ಲಿ ನೀವು ಏನು ಮಾಡುತ್ತೀರಿ ಎಂಬುವುದು ನೀವು ಉಪಹಾರಕ್ಕಾಗಿ ಏನು ತಿನ್ನುತ್ತೀರಿ ಎನ್ನುವುದಕ್ಕಿಂತ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ವೈದ್ಯರು ಒತ್ತಿ ಹೇಳಿದ್ದಾರೆ. ನಿಧಾನವಾಗಿ ಎದ್ದೇಳಿ, ಆತುರ ಪಡಬೇಡಿ. ನೀವು ಎದ್ದಾಗ ನೀವು ಮಾಡಬಹುದಾದ ಕೆಟ್ಟ ಕೆಲಸ ಏನೆಂದರೆ ನಿಮ್ಮ ಫೋನ್ ಪರಿಶೀಲಿಸುವುದು ಅಥವಾ ತುಂಬಾ ಬೇಗನೆ ಚಿಂತಿಸುವುದು. ಬೆಳಗ್ಗೆ ಕಾರ್ಟಿಸೋಲ್ ಮಟ್ಟಗಳು ಹೆಚ್ಚಿರುತ್ತವೆ. ಒತ್ತಡವು ಯಕೃತ್ ರಕ್ತಕ್ಕೆ ಹೆಚ್ಚು ಗ್ಲುಕೋಸ್ ಅನ್ನು ಬಿಡುಗಡೆ ಮಾಡುವಂತೆ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. 5 ನಿಮಿಷಗಳ ಕಾಲ ನಿಮ್ಮನ್ನು ಶಾಂತವಾಗಿರಿಸಿ. ನೇರವಾಗಿ ಕುಳಿತುಕೊಳ್ಳಿ, ನಿಧಾನವಾಗಿ ಉಸಿರಾಡಿ ಮತ್ತು ನಿಮ್ಮ ನರಮಂಡಲವು ಸ್ಥಿರವಾಗಲು ಬಿಡಿ. ಕುಡಿಯುವ ನೀರಿಗೆ ಆದ್ಯತೆ ನೀಡಿ. ಬೆಳಗ್ಗೆ ಎದ್ದ ತಕ್ಷಣ 1-2 ಗ್ಲಾಸ್ ಸರಳ ನೀರನ್ನು ಕುಡಿಯಿರಿ. ಮಧ್ಯಮ ನಿರ್ಜಲೀಕರಣವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಕುಡಿಯುವ ನೀರು ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಮೂತ್ರಪಿಂಡಗಳು ಗ್ಲುಕೋಸ್ ಅನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಬೆಳಗ್ಗೆ ನಂತರ ಸ್ನಾಯುಗಳು ಗ್ಲುಕೋಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಸಿದ್ಧವಾಗುತ್ತವೆ. ಕೆಫಿನ್ ಕುಡಿಯುವುದನ್ನು ನಿಲ್ಲಿಸಿ. ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಕುಡಿಯುವುದರಿಂದ ಕೆಲವು ಜನರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು, ಏಕೆಂದರೆ ಅದು ದೇಹವು ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಅನ್ನು ಉತ್ಪಾದಿಸಲು ಕಾರಣವಾಗುತ್ತದೆ. ನೀವು ಎದ್ದ ತಕ್ಷಣ ಕಾಫಿ ಕುಡಿಯುವ ಬದಲು ಲಘು ವ್ಯಾಯಾಮದ ಸಮಯದಲ್ಲಿ ಅಥವಾ ಉಪಹಾರದ ಸಮಯದಲ್ಲಿ ಅದನ್ನು ಸೇವಿಸಿ. ಸ್ವಲ್ಪ ಸೂರ್ಯನ ಬೆಳಕನ್ನು ಪಡೆಯಿರಿ. ಹೊರಗೆ ಹೋಗಿ ಅಥವಾ 5-10 ನಿಮಿಷಗಳ ಕಾಲ ಕಿಟಕಿಯ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಬೆಳಗಿನ ಬೆಳಕು ಸಿಕ್ರಾಡಿಯನ್ ಲಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಇನ್ಸುಲಿನ್ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರೆ, ಎಚ್ಚರ ಚಕ್ರಗಳು ಅಸ್ತವ್ಯಸ್ತವಾಗಿರುವ ಜನರು ಹೆಚ್ಚಾಗಿ ಹೆಚ್ಚಿನ ಉಪವಾಸ ಗ್ಲುಕೋಸ್ ಮಟ್ಟವನ್ನು ಹೊಂದಿರುತ್ತಾರೆ ಮತ್ತು ಅವರ ಚಯಾಪಚಯ ಕ್ರಿಯೆಯ ಮೇಲೆ ಕಡಿಮೆ ನಿಯಂತ್ರಣ ಹೊಂದಿರುತ್ತಾರೆ. ಕಠಿಣ ವ್ಯಾಯಾಮವಲ್ಲ, ಸ್ವಲ್ಪ ಹಗುರವಾದ ಚಟುವಟಿಕೆಯನ್ನು ಮಾಡಿ. ಉಪಹಾರಕ್ಕೆ 10-15 ನಿಮಿಷಗಳ ಮೊದಲು ಸ್ವಲ್ಪ ಹಗುರವಾದ ವ್ಯಾಯಾಮವನ್ನು ಮಾಡಿ. ಇದು ವಾಕಿಂಗ್, ಸ್ಟ್ರೆಚಿಂಗ್ ಅಥವಾ ಚಲನಶೀಲ ವ್ಯಾಯಾಮಗಳಾಗಿರಬಹುದು. ಸ್ನಾಯು ಸಂಕೋಚನಗಳು
ಇನ್ಸುಲಿನ್ ಅಗತ್ಯವಿಲ್ಲದೆ ರಕ್ತದಿಂದ ಗ್ಲೂಕೋಸ್ ಅನ್ನು ಹೊರತೆಗೆಯುತ್ತವೆ. ಕೆಲವು ಜನರು ಖಾಲಿ ಹೊಟ್ಟೆಯಲ್ಲಿ ಮಾಡುವ ಹೆಚ್ಚಿನ ತೀವ್ರತೆಯ ವ್ಯಾಯಾಮಗಳಿಂದ ವ್ಯತಿರಿಕ್ತ ಪರಿಣಾಮವನ್ನು ಅನುಭವಿಸಬಹುದು, ಏಕೆಂದರೆ ಅವು ಒತ್ತಡದ ಹಾರ್ಮೋನ್ಗಳು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ಪ್ರೋಟೀನ್ ಅಧಿಕವಾಗಿರುವ ಉಪಹಾರ ಸೇವಿಸಿ. ಉಪಹಾರವನ್ನು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳೊಂದಿಗೆ ಪ್ರಾರಂಭಿಸುವ ಬದಲು ಮೊಟ್ಟೆ, ಮೊಸರು, ಪನ್ನೀರ್, ಬಾದಾಮಿ ಅಥವಾ ಮಸೂರ್ ಸೇರಿದಂತೆ ಹೆಚ್ಚಿನ ಪ್ರೋಟೀನ್ ಹೊಂದಿರುವ ಉಪಹಾರವನ್ನು ಸೇವಿಸಿ. ಪ್ರೋಟೀನ್ ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಿಮಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಈ ಯೋಜನೆಯು 3 ವಿಧಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒತ್ತಡದ ಹಾರ್ಮೋನುಗಳನ್ನು ಕಡಿಮೆ ಮಾಡುವುದು, ಇನ್ಸುಲಿನ್ ಇಲ್ಲದೆ ಗ್ಲುಕೋಸ್ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುವುದು ಮತ್ತು ದೇಹದ ಸಿಕಾರ್ಡಿಯನ್ ಲಯವನ್ನು ಸಿಂಕ್ರೊನೈಸ್ ಮಾಡುವುದು. ಇದು ಅಗತ್ಯ ಔಷಧಿಗಳನ್ನು ಬದಲಾಯಿಸುವುದಿಲ್ಲ, ಬದಲಾಗಿ ಹಲವಾರು ವ್ಯಕ್ತಿಗಳಿಗೆ ಇದು ಉಪವಾಸ ಮತ್ತು ಊಟದ ನಂತರದ ಗ್ಲುಕೋಸ್ ಮಟ್ಟವನ್ನು ಆದಷ್ಟು ಮಟ್ಟಿಗೆ ಸುಧಾರಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.